ಸೂರ್ಯನು ಮುಳುಗುವ ಮುನ್ನ ನಿನ್ನ ಕೋಪವು ಇಳಿಯಲಿ. ಪೌಲರು ಎಫೆಸದವರಿಗೆ ಬರೆದಂಥ ಪತ್ರ 4ನೇ ಅಧ್ಯಾಯ 26ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಸಂಸಾರವೆಂಬ ಸಾಗರದಲ್ಲಿ ಸಂತೋಷ, ದುಃಖ, ಕೋಪ, ಜಗಳ, ವೈಮನಸ್ಯ ಇವೆಲ್ಲ ಇದ್ದಿದ್ದೇ. ಏಕೆಂದರೆ ನಾವು ಮನುಷ್ಯರು. ನಮ್ಮ ಮನಸ್ಸನ್ನು ಅದೆಷ್ಟು ಹಿತೋಟಿಯಲ್ಲಿಡಿದುಕೊಳ್ಳಬೇಕು ಎಂದು ಬಯಸಿದರೂ ಒಮ್ಮೊಮ್ಮೆ ಬೇಸರದಿಂದ ಕೋಪ, ಕೋಪದಿಂದ ಜಗಳ, ಜಗಳದಿಂದ ಕಿತ್ತಾಟ. ದೇವರ ವಾಕ್ಯ ನಮಗೆ ತಿಳಿಸುತ್ತದೆ, ನಿನ್ನ ಕೋಪವು ಎಷ್ಟೇ ಇದ್ದರೂ ಸೂರ್ಯನು ಮುಳುಗುವ ಮುನ್ನ ನಿನ್ನ ಕೋಪವನ್ನು ಮರೆತು ಬಿಡು. ಏಕೆಂದರೆ ನೀನು ಕೋಪಿಸಿಕೊಂಡು ಕಿತ್ತಾಡಿದ್ದು ನಿನ್ನ ಸ್ವಂತ ತಂದೆ ತಾಯಿಯೊಟ್ಟಿಗೆ, ಅಣ್ಣ ತಮ್ಮಂದಿರೊಟ್ಟಿಗೆ, ಅಕ್ಕ ತಂಗಿಯೊಟ್ಟಿಗೆ, ಗಂಡ ಹೆಂಡತಿಯೊಟ್ಟಿಗೆ ಅಲ್ಲವೇ? ಅದೆಷ್ಟೋ ವರ್ಷ ಜೊತೆಯಲ್ಲೇ ಇದ್ದು ಕೇವಲ ಒಂದೇ ಒಂದು ಮಾತಿಗಾಗಿ ಸಂಬಂಧವನ್ನೇ ಮುರಿದು ಹಾಕುವುದು ಅದೆಷ್ಟು ಸರಿ? ಅದೇ ಹಳೆಯ ಕಹಿಯ ಘಟನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಒಬ್ಬರನ್ನೊಬ್ಬರು ಮಾತನಾಡದೇ ಮೌನವಾಗಿದ್ದಾರೆ. ಓ ನನ್ನ ಮನಸ್ಸೇ, ಇನ್ನೆಷ್ಟು ಕಾಲ ನೀನು ಈ ಭೂಮಿಯ ಮೇಲೆ ಬದುಕಿರುವೆ? ಎಂದೋ ಒಂದು ದಿನ ಎಲ್ಲವನ್ನ ತೊರೆದು ಹೋಗಲೇಬೇಕಲ್ಲವೇ? ಅಂದ ಮೇಲೆ ಒಮ್ಮೆ ಕ್ಷಮಿಸಿ, ಪ್ರೀತಿಸಿ, ಎಲ್ಲವನ್ನ ಮರೆತು ಮಾತಾಡಿ ನೋಡು. ಪ್ರಿಯ ಯೇಸುವೇ, ನಿಮ್ಮ ಮನಸ್ಸು, ನಿಮ್ಮ ಆ ಕ್ಷಮಿಸುವಂಥ ಗುಣ, ನಿಮ್ಮ ಶಾಂತಿಯ ಸಹಬಾಳ್ವೆ ನಮ್ಮದಾಗಲಿ ಎಂದು ಪ್ರಾರ್ಥಿಸಿದ್ದೇವೆ. ಆಮೆನ್.